ಇಬ್ಬರು ಪಕ್ಷೇತರರು ಬಿಜೆಪಿಯತ್ತ ಮುಖ ಮಾಡಿದ್ದಾರೆ. ಜಪ್ಪಯ್ಯ ಅಂದ್ರು ಅವರು ದೋಸ್ತಿ ನಾಯಕರ ಮಾತನ್ನ ಕಿವಿಗೆ ಹಾಕೊಳ್ತಿಲ್ಲ. ಪರಿಸ್ಥಿತಿ ಹೀಗಿದ್ರು ಸಿದ್ದರಾಮಯ್ಯ ಸರ್ಕಾರವನ್ನ ಉಳಿಸೋಕೆ ಪವಾಡ ಮಾಡ್ತಾರಾ? ಎಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಟಗರು ಸಿದ್ದರಾಮಯ್ಯ ರಾಜಕೀಯ ಚತುರ. ಯಾವ ದಾಳವನ್ನು ಯಾವಾಗ ಹೇಗೆ ಉರುಳಿಸಬೇಕು ಅನ್ನೋದು ಇವರಿಗೆ ಚೆನ್ನಾಗಿ ಗೊತ್ತಿದೆ. ಒಂದೊಂದು ಸಲ ರಾಜಕೀಯ ದಾಳ ಉರುಳಿಸೋದ್ರಲ್ಲಿ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಗುರು ದೇವೇಗೌಡರನ್ನೇ ಮೀರಿಸ್ತಾರೆ. ಅಷ್ಟೇ ಅಲ್ಲ, ದೋಸ್ತಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡಿದ್ದಾರೆ. ಅತೃಪ್ತರು ದೋಸ್ತಿ ಸರ್ಕಾರದಲ್ಲಿ ಯಾರ ಮಾತನ್ನಾದ್ರೂ ಕೇಳ್ತಾರೆ ಅಂದ್ರೆ ಅದು ಸಿದ್ದರಾಮಯ್ಯನವರ ಮಾತನ್ನ ಮಾತ್ರ ಅನ್ನೋ ವಿಶ್ಲೇಷಣೆಗಳಿವೆ. ಹೀಗಾಗಿ ಸಿಎಂ ಎಚ್ಡಿಕೆ ತಮ್ಮ ಕೊನೆಯ ಅಸ್ತ್ರವನ್ನಾಗಿ ಸಿದ್ದರಾಮಯ್ಯನವರನ್ನು ಬಳಸೋಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯನವರ ಮೂಲಕ ಕನಿಷ್ಠ 5 ರಿಂದ 6 ಶಾಸಕರಿಂದ ರಾಜೀನಾಮೆ ವಾಪಸ್ ಕೊಡಿಸೋಕೆ ಯತ್ನಿಸುತ್ತಿದ್ದಾರೆ. ಹೀಗಾಗಿನೇ ಸೋಮವಾರ ಬಿಜೆಪಿ ನಾಯಕರು ಸರ್ಕಾರಕ್ಕೆ ಬಹುಮತ ಇಲ್ಲ, ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಹೇಳಿದಾಗ ಸಿಎಂ ಕಿಂಚಿತ್ತೂ ಕುಗ್ಗಲಿಲ್ಲ. ಗುರುವಾರ ಬಹುಮತ ಪ್ರೂವ್ ಮಾಡ್ತೀನಿ ನೋಡಿ ಅನ್ನೋ ಧಾಟಿಯಲ್ಲಿ ಉತ್ತರ ಕೊಡ್ತಿದ್ದಾರೆ. ಆದರೆ ಇತ್ತೀಚೆಗೆ ಶಾಸಕ ಡಾಕ್ಟರ್ ಸುಧಾಕರ್ ಮತ್ತು ಎಂಟಿಬಿ ನಾಗರಾಜರನ್ನ ಸಿದ್ದರಾಮಯ್ಯನವರೇ ಖುದ್ದು ಮನವೊಲಿಸುವ ಯತ್ನ ನಡೆಸಿದ್ರು. ಆದ್ರೂ ಸಿದ್ದುಗೆ ಸೆಡ್ಡು ಹೊಡೆದು ಹೋಗಿ ಅತೃಪ್ತರ ಟೀಮ್ ಸೇರ್ಕೊಂಡಿದ್ದಾರೆ. ಪರಿಸ್ಥಿತಿ ಹೀಗಿರಬೇಕಾದ್ರೆ 2 ದಿನದಲ್ಲಿ ದೋಸ್ತಿ ನಾಯಕರು ಅತೃಪ್ತರ ಮನವೊಲಿಸುತ್ತಾರೆ. ಕನಿಷ್ಠ 5 ಶಾಸಕರಿಂದ ರಾಜೀನಾಮೆ ಹಿಂಪಡೆಯುವಂತೆ ಮಾಡ್ತಾರಾ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ. ಈ ಎಲ್ಲ ಅನುಮಾನಗಳಿಗೂ ಅಸಲಿ ಕ್ಲೈಮ್ಯಾಕ್ಸ್ ಜುಲೈ 18ರಂದು ಗೊತ್ತಾಗಲಿದೆ. ಅಲ್ಲಿವರೆಗೂ ಎಲ್ಲವೂ ಸಸ್ಪೆನ್ಸ್. ಇದೇ ಹೊತ್ತಿನ ಫೋಕಸ್ 18 ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.